ಸರ್ ನಾವು ಕಿಸಾನ್ ಕ್ರಾಫ್ಟ್ ಇಂದ ಈ ಕಂಪ್ನಿ ಬಂದು ಆಲ್ಮೋಸ್ಟ್ 15-19 ವರ್ಷ ಆಯಿತು. ಅಗ್ರಿಕಲ್ಚರ್ ಮಷಿನರಿ ಇದು. ಸೊ ನಮ್ಮಲ್ಲಿ ಏನಂದರೆ ಅಗ್ರಿಕಲ್ಚರಲ್ಲಿ ಬೇಸಿಕ್ ಇಲ್ಲಿ ಲ್ಯಾಂಡ್ ಪ್ರಿಪ್ರೇಷನ್ ಹಿಡಿದು ಹಾರ್ವೆಸ್ಟಿಂಗ್ ಪೋಸ್ಟ್ ಹಾರ್ವೆಸ್ಟಿಂಗ್ವರೆಗೂ ಎಲ್ಲ ಪ್ರಾಡಕ್ಟ್ಸ್ ಇದೆ. ಈಗ ಇವೆಲ್ಲ ನೋಡ್ತಿರ್ಬೋದು, ಇವೆಲ್ಲ ಅಗ್ರಿಕಲ್ಚರ್ ಸ್ಮಾಲ್ ಫಾರ್ಮರ್ಸಿಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಈಗ ಚಿಕ್ಕ ಫಾರ್ಮರ್ಸ್ಗೆ ಅವ್ರ ಫೈನಾನ್ಷಿಯಲ್ ಪೊಸಿಷನ್ ಮೇಲೆ ಅವರ ರಿಕ್ವೈರ್ಮೆಂಟಿಗೆ ತಕ್ಕಂಗೆ ಮಷಿನರೀಸ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಡೀಸೆಲ್ ಆಪ್ರೇಟೆಡ್ ವೇರಿಯಂಟ್ ಇದೆ, ಪೆಟ್ರೋಲ್ ಆಪ್ರೇಟೆಡ್ ವೇರಿಯಂಟ್ ಇದೆ, ಇಂಟರ್ ಕಲ್ಟಿವೇಟರ್ ಸೆಗ್ಮೆಂಟ್ ಇದೆ, ಸ್ಪ್ರೇಯರ್ ಸೆಗ್ಮೆಂಟ್ ಇದೆ, ಹಾರ್ವೆಸ್ಟಿಂಗ್ ಸೆಗ್ಮೆಂಟ್ ಇದೆ. ಸೊ 5 ಕ್ಯಾಟಗರಿ ಅಂತ ಕನ್ಸಿಡರ್ ಮಾಡ್ತೀವಿ ನೀವು ಅಗ್ರಿಕಲ್ಚರಲ್ಲಿ. ಒಂದು ಬಂದು ಲ್ಯಾಂಡ್ ಪ್ರಿಪ್ರೇಷನ್ ಆಗುತ್ತೆ. ಲ್ಯಾಂಡ್ ಪ್ರಿಪ್ರೇಷನ್ ಆದಮೇಲೆ ಸೀಡ್ಲಿಂಗ್ ಮಾಡ್ತಾರೆ. ಸೀಡ್ಲಿಂಗ್ ಆದಮೇಲೆ ಇಂಟರ್ ಕ್ರಾಪ್ ವೀಡಿಂಗ್ ತೆಗಿತಾರೆ. ಆಮೇಲೆ ಸ್ಪ್ರೇಯಿಂಗ್ ಮಾಡ್ತಾರೆ. ಆಮೇಲೆ ಲಾಸ್ಟ್ ಸ್ಟೇಜ್ ಬಂದು ಹಾರ್ವೆಸ್ಟಿಂಗ್ ಸ್ಟೇಜು. ಸೊ ಇವೆಲ್ಲದಕ್ಕೂ ನಮ್ಮ ಹತ್ರ ಎಲ್ಲ ಪ್ರಾಡಕ್ಟು ಆಲ್ಮೋಸ್ಟ್ ಎಲ್ಲ ಕ್ರಾಪಿಗೂ ರಿಲೇಟೆಡ್ ಆಗಿ ನಮ್ಮ ಹತ್ರ ಎಲ್ಲ ಮಷೀನು ಸಿಗುತ್ತೆ. ಯಾವುದೇ ಆಗಿದ್ರೆ ಯಾವುದೇ ಕ್ರಾಪ್ ನೀವು ಎಕ್ಸಾಂಪಲ್ ತೊಗೊಂಡ್ರು ಅದಕ್ಕೆ ಏನೇನು ಮಷಿನರೀಸ್ ಬೇಕು ಎಲ್ಲ ನಮ್ಮ ಹತ್ರ ಸಿಗುತ್ತೆ. ಈಗ ಅದೆಲ್ಲ ಬಿಟ್ಟು ನಮ್ಮ ಹತ್ರ ಪವರ್ ಟೂಲ್ ಸೆಗ್ಮೆಂಟ್ ಬೇರೆ ಇದೆ. ಈಗ ಕನ್ಸ್ಟ್ರಕ್ಷನಿಗೆ ಬೇಕಾಗ್ಬೋದು ಅದೆಲ್ಲ ಇದೆ. ಅದು ಬಿಟ್ಟರೆ ನಮ್ಮಲ್ಲಿ ಸೀಡ್ಸ್ ಇದೆ. ಸೀಡ್ಸ್ ಕೂಡ ನಾವು ನಮ್ಮದೇ ಓನ್ ಬ್ರ್ಯಾಂಡಲ್ಲಿ ನಾವು ಬೇರೆ ಬೇರೆ ಸೀಡ್ಸ್ನ ಮಲ್ಟಿಪಲ್ ಮಾಡಿಸಿ ಅದನ್ನು ಬೇರೆ ಬೇರೆ ಸೈಜಸ್ಸು ಅಥವಾ ಕ್ವಾಲಿಟಿಯಲ್ಲಿ ಮತ್ತೆ ಮಾರ್ಕೆಟಿಗೆ ಬಿಡ್ತಾ ಇದ್ದೀವಿ. ಸೊ ಎಲ್ಲ ಥರ ಪ್ರಾಡಕ್ಟು ನಮ್ಮ ಒಂದೇ ಔಟ್ಲೆಟಲ್ಲಿ ಎಲ್ಲರಿಗೂ ಒಂದು ಫಾರ್ಮರ್ಸಿಗೆ ಏನು ಬೇಕು ಎಲ್ಲದೂ ಒಂದೇ ಔಟ್ಲೆಟಲ್ಲಿ ಸಿಗುವಂಥ ನಾವು ಇದನ್ನು ಇದು ಮಾಡಿದ್ದೀವಿ. ಇಷ್ಟೇ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಪುಡಿ ಮಾಡ್ಬಿಡ್ತಾವ. ಆಗಿರೋದಲ್ಲ ಇವೆಲ್ಲ.